ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಶ್ರೀಕಾಂತ್. ನಾವು ಈ ದಿನ ಈ ವಿಡಿಯೋದಲ್ಲಿ ಕೇಂದ್ರ ಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೇಂದ್ರ ಸ್ಥಾನ ಎಂದರೆ ವಿಷ್ಣುವಿನ ಸ್ಥಾನ ಎಂದು ಕರೆಯುತ್ತೀವಿ. ನಮ್ಮ ಜನ್ಮ ಜಾತಕದಲ್ಲಿ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಏನಾರ ಗ್ರಹಗಳಿದ್ದರೆ ಅವು ನಮಗೆ ಒಳ್ಳೆಯ ಫಲಗಳನ್ನು ಸಿಗುತ್ತೆ. ಆತರ ನಾವು ಮುಂದೆ ನೋಡಬೇಕಾಗುತ್ತೆ. ನಾವು ಈಗ ಕೇಂದ್ರ ಸ್ಥಾನ ಯಾವುದು ಕೇಂದ್ರ ಸ್ಥಾನದ ಮನೆಗಳು ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಸ್ಥಾನಗಳಲ್ಲಿ 3 ಸ್ಥಾನ ಬರುತ್ತದೆ. ಒಂದು ಕೇಂದ್ರ ಸ್ಥಾನ, ತ್ರಿಕೋನ ಸ್ಥಾನ ಮತ್ತು ದುಸ್ಥಾನ ಅಂತ. ನಾವು ಈ ವಿಡಿಯೋದಲ್ಲಿ ಕೇಂದ್ರ ಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ಸ್ಥಾನದ ಮನೆ ಯಾವ್ದ್ಯಾವುದು ಅಂತಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನದಿಂದ ನಾವು ಕಾಲಪುರುಷ ತತ್ವದ ಆಧಾರದ ಮೇಲೆ ನಾವು ಮೇಷರಾಶಿಯನ್ನೇ ಲಗ್ನ ಅಂತ ನಾವು ಈಗ ಉದಾಹರಣೆಗೆ ತಗೊಳ್ಳೋಣ. ಇದರಿಂದ ನಾವು 1, 4, 7, 10 ಈ ಮನೆಗಳನ್ನ ನಾವು ಕೇಂದ್ರ ಸ್ಥಾನ ಎಂದು ಕರಿತೀವಿ. 1, 4, 7, 10 ನಿಮ್ಮ ಲಗ್ನದಿಂದ ಕೇಂದ್ರ ಸ್ಥಾನಗಳ ಮನೆ 1, 4, 7, 10 ಈ ಮನೆಗಳನ್ನ ನಾವು ಕೇಂದ್ರ ಸ್ಥಾನದ ಮನೆಗಳಂತ ನಾವು ಕರೆಯುತ್ತೀವಿ. ಇದರಿಂದ ನಮ್ಮ ಮುಂದೆ ಜಾತಕವನ್ನ ನೋಡಬೇಕಾದ್ರೆ ಯಾವ ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಇದೆ ಅವು ಬಲಿಷ್ಠವಾಗಿರ್ತದೆ, ಆಮೇಲೆ ಒಳ್ಳೆಯ ಫಲವನ್ನ ಸಿಗುತ್ತೆ. ಆ ಕೇಂದ್ರ ಸ್ಥಾನದ ಅಲ್ಲಿರೋ ಅಧಿಪತಿ ದೃಷ್ಟಿಯನ್ನು ಇಟ್ಟರೂ ಕೂಡ ಅದರ ಒಳ್ಳೆಯ ಫಲಗಳನ್ನ ತಿಳಿಸುತ್ತೆ. ಹಾಗೆ ನಾವು ಈಗ ಕೇಂದ್ರ ಸ್ಥಾನಗಳಲ್ಲಿ 1ನೇ ಮನೆ, 4ನೇ ಮನೆ ಮತ್ತು 7ನೇ ಮನೆ, 10ನೇ ಮನೆಯನ್ನ ಕೇಂದ್ರ ಸ್ಥಾನಗಳಂತ ನಾವು ಗುರುತಿಸಲಾಗುತ್ತದೆ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತ್ರಿಕೋನ ಸ್ಥಾನಗಳನ್ನು ಯಾವುವು ಅಂತ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕ.